ಬುರ್ಜ್ ಅಲಾರಾಮ್ ಹೋಲ್ಡ್ಸ್ ನಂಬರ್ ಏನ್ ಗುರು ಈ ತರ ಹೋಯ್ತು ಪಾ 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 ಫುಲ್ಲು ಇದಕ್ಕೆ 20 ಲಕ್ಷ. ಈ ಗೋಲ್ಡ್ ಕಾಫಿಗೆ 3,500 ಗುರು. ಏನ್ ಗುರು ತೋರಿಸ್ತಾ ಇದೆಯಾ ಅಂತ ಹೇಳ್ತಾ ಅನ್ಕೊಂತಾ ಇದೀರಾ? ಬುರ್ಜ್ ಅಲಾರಾಮ್ ಹೋಲ್ಡ್ಸ್ ನಂಬರ್ 1 7 ಸ್ಟಾರ್ ಹೋಟೆಲ್. ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ ಹೊಸ ಹೊಡಿಯೋಕ್ಕೆ ಸ್ವಾಗತ. ಬನ್ನಿ 7 ಸ್ಟಾರ್ ಹೋಟೆಲ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಫ್ರಮ್ ಅಲ್ಲಾ ಬೇಬಿ. Baby, welcome to Dubai. Welcome to 7 star Burj. ನೋಡಿದ್ರ ಎಂಟ್ರಿ ಹೆಂಗ್ ಕೊಡ್ತಾ ಇದಾರೆ ನೋಡ್ರಿ ಫುಲ್ಲು. ಓ ಮ್ಯಾನ್ ಮೇಲೆ ಐಲ್ಯಾಂಡ್ ಗುರು ಇದು. ಎಲ್ಲ ಮನುಷ್ಯ ಮಾಡಿದಾರೆ. ಈ ಮನುಷ್ಯರ ಕೈಯಲ್ಲಿ ಎಲ್ಲ ಆಗುತ್ತೆ ಅನ್ಸುತ್ತೆ ಗುರು. ಏನ್ ಎಲ್ಲ ಸಾಧನೆ ಮಾಡಕ್ಕಾಗುತ್ತೆ ನೋಡ್ರಿ. ಸೊ ನನ್ನ ಕತ್ತಲ್ಲಿ ಏನ್ ಅನ್ಕೊಂಡಿದ್ರೆ ಇದು ಐಡೆಂಟಿ ಕಾರ್ಡ್ಗಳು ಇದಿದ್ರೇನೆ ಒಳಗೆ ಬಿಡ್ತಾರೆ ಎಂಟ್ರಿ, ಇಲ್ಲಾಂದ್ರೆ ಇಲ್ಲ. ಇನ್ನು 7 ಸ್ಟಾರ್ ಒಳಗಡೆ ಸುಮ್ಮನೆ ಬಿಡ್ತಾರಾ? 2 ರೋಲ್ಸ್ ರೈಸ್ ನಿಲ್ಸವ್ರೆ ನೋಡಿ ಮುಂದೆ. 1999 ಕಟ್ಟಿರೋದು. ನಾನು ಹುಟ್ಟೋಕೆ ಮುಂಚೆನೇ ಕಟ್ಬಿಟ್ಟಿದ್ದಾರೆ ಗುರು. ನಾನು ಹುಟ್ಟಿದ್ದು 2000ದಲ್ಲಿ, 1999 1 ವರ್ಷ ಹಿಂದೆನೇ ಕಟ್ಟಿದ್ದಾರೆ ಇದು ಬುರ್ಜ್ ಅಲಾರಾಮ್. ದೂರದಿಂದ ಕಾಣಿಸ್ರಿ ಎಷ್ಟೋ ದೊಡ್ಡದಾಗ ಕಾಣಿಸ್ತೈತೆ, ಹತ್ರ ಬಂದ್ರೆ ಇಷ್ಟೇ ಎಷ್ಟೈತೆ ಗುರು, ಚಿಕ್ಕದಾಗೈತೆ. ಇದೇ ಎಂಟ್ರಿ ಬುರ್ಜ್ ಅಲಾರಾಮ್ 7 ಸ್ಟಾರ್ ಹೋಟ್ಲಿಗೆ. ಎಕ್ಸೈಟ್ಮೆಂಟ್ ಮಾತ್ರ ಭಯಂಕರ ಫಿಕ್ಸ್ ಅಲ್ಲಿ ಇದೆ ಮಾತ್ರ. ಸೊ ಫಸ್ಟ್ ಏನು ಕೊಡ್ತಾವ್ರೆ? ದಿಸ್ ಇಸ್ ಅಲ್ಲ ಓಕೆ, ಕೈ ತೊಳ್ಕೊಳಕ್ಕೆ ಆ್ಯಂಡ್ ಸ್ಯಾನಿಟೈಸರ್ ಕೊಟ್ಟಿದ್ದು ಗುರು ಅವರು. ಎಲ್ಲ ಗೋಲ್ಡಲ್ಲೇ ಕೊಟ್ಟವ್ರೆ. ಕುತ್ಕೊಳಕ್ಕೆ ಎಲ್ಲಿ ಜಾಗ ಐತೆ? ಓಕೆ, ಕುತ್ಕೊಳಕ್ಕೆ ಐತೆ ಇಲ್ಲೇ ಜಾಗ. ಒಳಗೆ ಬಂದಿದ ತಕ್ಷಣ ಎಂಟ್ರಿ ನಮಗೇನು, ವಾಟ್ ಇಸ್ ದಿಸ್? ಲೆಮನ್ ಆ್ಯಂಡ್ ಮೆಂಟ್ ಅಂತೆ ನೋಡ್ರಿ. ಲೆಮನ್ನು ಮೆಂಟು, ನಿಂಬೆಹಣ್ಣು ರಸ, ನಿಂಬೆಹಣ್ಣು ಜ್ಯೂಸು. ಚೆನ್ನಾಗಿತ್ತು ಗುರು. ನೈಸ್. ಫಸ್ಟ್ ಎಂಟ್ರಿಗೆ ಲೆಮನ್ನು ಮಿಂಟ್ ಕೊಟ್ಟಿದ್ದಾರೆ. ಟ್ರೈ ಮಾಡಿ ನೋಡೋಣ. ಇಲ್ಲೇನೋ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಇವ್ರ ನಂತರ ಇದ್ರಲ್ಲಿ ಕೇಳಿಸ್ಕೊಂಡು ಒಳಗೆ ಎಂಟ್ರಿ ಆಗೋಣ. ಹೌ ಇಸ್ ದ ಜ್ಯೂಸ್? ಇಸ್ ದಿಸ್ ಗುಡ್? ಗುಡ್? ಎಸ್. ಸೇ ಹಾಯ್. ಹಾಯ್. ವಿತ್ ದ ಚಿಯರ್ಸ್. ಓ ಚಿಯರ್ಸ್ ಹೊಡಿತಾರೆ ನೋಡ್ರಿ ಮಗಳು ಮತ್ತು ಅಮ್ಮ. You need another one? No? Thank you. ಇನ್ನೇನು ಎಕ್ಸ್ಪ್ಲೇನ್ ಮಾಡ್ತಾವ್ರ ಅಣ್ಣ. ಎಕ್ಸ್ಪ್ಲನೇಷನ್ ಎಲ್ಲ ಮುಗಿದ ಮೇಲೆ ನಮಗೆ ಎಂಟ್ರಿ ಎಲ್ಲಿಗೆ? 7 ಸ್ಟಾರ್ ಹೋಟ್ಲಿಗೆ. ಪಿಕ್ಸಲ್ಲಿ ಐತೆ ಗುರು ಮಾತ್ರ. ಏನು ಪಿಕ್ಸಲ್ಲಿ ಐತೆ, ಹೆಂಗಿರುತ್ತೆ ಅಂದ್ಬಿಟ್ಟು ಜೀವನದಲ್ಲಿ ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಇತ್ತು ಈ ಥರ ಹೋಟ್ಲಿಗೆ ಒಂದು ವಿಸಿಟ್ ಮಾಡಬೇಕು ಅಂದ್ಬಿಟ್ಟು. ಎಲ್ಲ ನಿಮ್ಮಿಂದನೇ ಸಾಧನೆ. ತುಂಬ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ನೀವು ಕೊಡ್ತಾ ಇರೋದು ಸಪೋರ್ಟ್ಗೆ. ಬನ್ನಿ ಹೋಗೋಣ. ನೋಡ್ರಿ ನಮ್ದು ಗೋಲ್ಡ್ ಕ್ಯಾಪಿಚಿನೋ. ನೋ ಐ ಆಮ್ ನಾಟ್ ಟೇಕಿಂಗ್ ಯು, ಓನ್ಲಿ ಕಾಫಿ. ದಿಸ್ ಇಸ್ ಗೋಲ್ಡ್ ಒನ್ ರೈಟ್? ಗೋಲ್ಡ್ ಪ್ಲೇಟೆಡ್. ಆ ಅಮ್ಮ ನನಗೆ ಅದ್ರ ಬಗ್ಗೆ ಹೇಳ್ದಿರೋ ಇದೇ ಗುರು ಗೋಲ್ಡ್ ಕಾಫಿ. ಇದರಲ್ಲೆಲ್ಲ ನೋಡ್ತಾ ಇದ್ದೆ, ಏನರಲ್ಲಿ ಯೂಟ್ಯೂಬು ಇನ್ಸ್ಟಾಗ್ರಾಮ್ಸ್ ರೀಲ್ಸ್ಗಳೆಲ್ಲ ನೋಡ್ತಾ ಇದ್ದೆ. ಇದೇನಿದು ಕಾಫಿನಾ? ಏನೋ ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಇದು ಗೋಲ್ಡ್ ಕಪ್. ಈ ಗೋಲ್ಡ್ ಕಾಫಿಗೆ 3,500 ಗುರು. ಅಲ್ಲ ದುಬೈಯಲ್ಲಿ ರಿಯಲ್ ಗೋಲ್ಡಾ? ರಿಯಲ್ ಗೋಲ್ಡ್ ಅಲ್ಲ ಗುರು. ರಿಯಲ್ ಗೋಲ್ಡ್ ಕುಡಿದ್ರೆ ಮನುಷ್ಯ ಯಾರನ್ನ ಬದುಕಿರ್ತಾರೆ ಹೋಗ್ಲಿ. ಅದನ್ನೇನೋ ಫ್ಲೇವರ್ ಮಾಡಿ ಕಲರ್ ಮಾಡಿದ್ದಾರೆ ಅಷ್ಟೇ, ಆರ್ಟಿಫಿಷಿಯಲ್ ಕಲರು. ಸೊ ಇದಕ್ಕೆ 3,500 ಕೊಟ್ಟಿದ್ದಾಯಿತು. ಅದು ಹೆಂಗಿರುತ್ತೆ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ಈ ಗೋಲ್ಡ್ ಕಾಫಿ. ಬನ್ನಿ ಇವಾಗ ಟ್ರೈ ಮಾಡಿ ನೋಡೋಣ. ಆ ಕಲರು, ಆ ಫ್ಲೇವರು ಗೋಲ್ಡ್ ಥರ ನಮ್ಗೇನ ಟೇಸ್ಟ್ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು. ಓಕೆನಾ? ಏನಂತೀರಾ? ಲೆಟ್ ಅಸ್ ಟ್ರೈ. ಇದನ್ನ ಲೈಟಾಗಿ ಎತ್ಕೊಳ್ಳೋಣ. ಅದ್ರ ಮೇಲೆ ಇರೋ ಪ್ಲೇಟೆಡ್ ಮಾತ್ರ ಎತ್ಕೊಳ್ಳೋಣ. ಇದನ್ನ ಟೇಸ್ಟ್ ಮಾಡೋಣ ಇವಾಗ. ಇದನ್ನ ಮಾತ್ರ ಟೇಸ್ಟ್ ಮಾಡಿ ನೋಡೋಣ. ಸಪ್ಪೆ ಗುರು, ಆ ಸಪ್ಪೆ ಅಲ್ಲ. ನಾನು 3,500 ಕೊಟ್ಟಿರೋದಕ್ಕೆ ಈ ಸಪ್ಪೆ ಕಾಫಿ ಕುಡಿಯೋಕ್ಕ ನಾನೇನೋ ಸ್ವೀಟಾಗಿರುತ್ತೆ ಅಂದ್ಕೊಂಡೆ. ನೋಡಿ ಫುಲ್ಲು ಗೋಲ್ಡೇ ಇದೆ. ಶೈನಿ ಮಾತ್ರ ಗೋಲ್ಡ್ ಹೊಡಿತಾ ಇದೆ. ಎಲ್ಲ ಫ್ಲೇವರೇ. ಸ್ವೀಟೇ ಇಲ್ಲ ಗುರು, ಕಸರೆ. ಬೇಕು ನನ್ನ ಕೈಯಲ್ಲಿ ಕುಡಿಯೋಕ್ಕೆ ಆಗಲ್ಲ, ಶುಗರ್ ಬೇಕು. ಅಲ್ಲ 3,500 ಕೊಟ್ಟಿರೋದು ನಾನು ಇದಕ್ಕೆ. ಈ ಗೋಲ್ಡ್ ಪ್ಲೇಟೆಡು ಕಾಫಿಗೆ 24 ಕ್ಯಾರೆಕ್ಟರ್ ಗೋಲ್ಡ್ ಅಂತ ಹೇಳ್ತಾರೆ. ಅದ್ರ ಬರ ಅಮ್ಮನ ಕರೆದ್ಬಿಟ್ಟು, ಅಮ್ಮ ತಮ್ಮೆ ಶುಗರೇ ಇಲ್ಲಲ್ಲಮ್ಮ ಅಂತ ಹೇಳ್ತೀನಿ ರೀ.
ಇವರು ಎಲ್ಲ ಐತೆ ಗೋಲ್ಡ್ ಪ್ಲೇಟೆಡು ಅಲ್ವಾ. ಇದನ್ನ ಇವಾಗ ಗೋಲ್ಡ್ನೆಲ್ಲ ಕರಗಿಸ್ಬಿಟ್ಟು ಕಾಫಿ ಮಾಡೋಣ ರೀ. ಗೋಲ್ಡ್ ಎಲ್ಲ ಮಿಕ್ಸ್ ಆಗ್ಬಿಡ್ಬೇಕು. ಅಲ್ಲ ನೋಡ್ರಿ, ಇದಕ್ಕೆ 3,000 ತೊಗೊಂಡಿವ್ರು ನನಗೆ. ವಿತೌಟ್ ಶುಗರ್ ಕಾಫಿ ಕೊಟ್ಟವ್ರೆ. ನಾವು ವಿತೌಟ್ ಶುಗರ್ ಕಾಫಿ ಕುಡಿಯೋ ಮಕ್ಕಳೇ ಅಲ್ವಾ ನಾವು. ಇನ್ನೂ ಸ್ವಲ್ಪ ಗೋಲ್ಡ್ ಅಲ್ಲೆಲ್ಲ ಮೇಲ್ಮೇಲೆ ಇದ್ದಾವೆ. ಗೋಲ್ಡ್ ಕ್ಯಾಪಿಚಿನೋ ಟ್ರೈ ಮಾಡೋಣ ಇವಾಗನ ಟೇಸ್ಟ್ ನಮಗೆ ಗೊತ್ತಾಗ್ಬೋದೇನೋ ಅಂದ್ಬಿಟ್ಟು ಟ್ರೈ ಮಾಡಿ ನೋಡ್ತೀನಿ. ತಣ್ಣಗೈತೆ ಗುರು. ಹಾಂ, ಇವಾಗ ಕಾಫಿ ಥರ ಕಾಣಿಸ್ತಾ ಇದೆ ನನಗೆ, ಯಾಕೆ ಶುಗರ್ ಹಾಕ್ಕೊಂಡಿರೋದಕ್ಕೆ. ನೋಡಿ ಸೇಮ್ ಈ ಫೋಟೋದಲ್ಲಿ ನೋಡ್ದಂಗೆ ಇತ್ತು ಅವಾಗೆ. ನೋಡಿ, ಇದು ರಿಯಲ್ಗೂ ಫೋಟೋದಲ್ಲಿ ಇರೋದಕ್ಕೂ ಡಿಫ್ರೆನ್ಸು. ಓಕೆ, ಈ ಕಾಫಿನ ಕುಡಿದ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತೀನಿ 7 ಸ್ಟಾರ್ ಹೋಟ್ಲಿಗೆ ಹೋಗೋಣ. ನೋಡೋ ಎಕ್ಸೈಟ್ಮೆಂಟ್ ಲೆವೆಲ್ ತುಂಬ ಚೆನ್ನಾಗಿದೆ. ಒಳಗೋಗಿ ನೋಡಿದ್ರೆ ಗೊತ್ತಾಗೋದು ಎಕ್ಸೈಟ್ಮೆಂಟ್ ವರ್ಕ್ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನಡೀರಿ ಹೋಗೋಣ, ಕುಡಿದ್ಬಿಟ್ಟು ಹೋಗೋಣ. ಕ್ರಿಸ್ಮಸ್ ಬಂದಿದೆಯಲ್ಲ, ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ. ಅಲ್ಲಿ ಕಾಣಿಸ್ತಾ ಇದೆಯಾ ಎಡ್ಜಲ್ಲಿ ಗೋಲ್ಡ್ ಕಲರು, ಅದು ಪಿಲ್ಲರ್ಸ್, ಗೋಲ್ಡ್ ಪಿಲ್ಲರ್ಗಳು. ಎಂಟ್ರಿ ಏನು ಗುರು ಹಿಂಗಿದೆ, ಕ್ರಿಸ್ಮಸ್ಗೆ ಈ ಥರ ಮಾಡಿದ್ದಾರೆ. ಫುಲ್ಲು ಗೋಲ್ಡಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡ್ತಾಯಿತ್ತು. ಸಿಲ್ವರಲ್ಲಿ ಮಾಡಿಬಿಟ್ಟಿದ್ದಾರೆ. ಇದು ಲಾಬಿ ಏರಿಯಾ. ಇದು ಫುಲ್ಲು ಲಾಬಿ ಏರಿಯಾ ಹೆಂಗಿದೆ, ಈ ಥರ ಇದೆ ಲಾಬಿ ಏರಿಯಾ. ಇದು ಫುಲ್ಲು ಲಾಬಿ ಏರಿಯಾ. ಇದು ರಿಸೆಪ್ಷನ್. ಫುಲ್ ಟಾಪಲ್ಲಿದೆ. 27 ಫ್ಲೋರ್ಸ್ ಇರೋದು. ವಿ ಆರ್ ಗೋಯಿಂಗ್ ಫಾರ್ ದ 27th ಲಾಸ್ಟ್ ಫ್ಲೋರ್, ರೈಟ್? 25th. ಅಲ್ಲಿ ರಾಯಲ್ ಸ್ಯೂಟ್ ಅಂತಿದೆ. ದೇರ್ ದ ರಾಯಲ್ ಕಿಂಗ್ಸ್ ವೇರ್ ಲಿವಿಂಗ್. ಯೂಸ್ ಟು ಬಿ. ಅವಾಗ ಬಂದು ಇವಾಗೂ ಸ್ಟೇ ಮಾಡ್ತಾ ಇದ್ದಾರೆ. ಫುಲ್ಲು ಕ್ರಿಸ್ಮಸ್ ಫುಲ್ ಪಾರ್ಟಿ ಇವರಿಗೆಲ್ಲ. ಏನು ಗುರು ಈ ಥರ ಹೋಯ್ತು, ಅಪ್ಪ ಫುಲ್ಲು ಗೋಲ್ಡೆ ಗುರು. ನಾನು ಲೈಫಲ್ಲಿ ನೋಡ್ತೀನಿ ಅಂದ್ಕೊಂಡಿದ್ದಿಲ್ಲ. ಕ್ರಿಸ್ಮಸ್ಸು ಸಿಲ್ವರಲ್ಲಿ ಮಾಡಿಬಿಟ್ಟಿದ್ದಾರೆ ಗುರು. ಗೋಲ್ಡಲ್ಲಿ ಮಾಡಬೇಕಾಯ್ತು, ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. 27 ಫ್ಲೋರ್ಗಳಿದೆ. ಎಷ್ಟು ರೂಮುಗಳಿದೆಯೋ ಅಪ್ಪ, ಏನು ಚೆನ್ನಾಗಿ ಬೈತೆ ಗುರು, ಏನು ಚೆನ್ನಾಗಿ ಸೂಪರ್ ಗುರು. ಯಾರನ್ನ ದುಬೈಗೆ ಬರ್ತಾಯಿದ್ರೆ ಈ ಆ್ಯಕ್ಟಿವಿಟಿ ಮಾತ್ರ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಈ ಟೂರ್ಗೆ ಒಂದ್ಸರಿ ಬಂದೇ ಹೋಗಿ. ಇದರ ಬೆಲೆ 6,500 ರೂಪಾಯಿ ಬರೀ ಬರೋಕ್ಕೆ ಅಷ್ಟೇ. ರೂಮಲ್ಲಿ ಇರೋಕ್ಕಲ್ಲ, ಬರೀ ರೂಮ್ನ ಈ ಹೋಟೆಲ್ ಹೆಂಗಿದೆ ಅಂದ್ಬಿಟ್ಟು ನೋಡೋಕ್ಕೆ. 7 ಸ್ಟಾರ್ ಹೋಟೆಲು. ಎಲ್ಲಿ ನೋಡಿದ್ರು ಬಂಗಾರ ಇರ್ತದೆ. ನಿಜವಾಗ್ಲೂ ಬಂಗಾರನೇನಾ ಇಲ್ಲ ಗೋಲ್ಡ್ ಪ್ಲೇಟೆಡಾ ಅಂತ ಗೊತ್ತಾಗ್ತಲ್ಲ ನನಗೆ. ನನ್ನ ಪ್ರಕಾರ ಗೋಲ್ಡ್ ಪ್ಲೇಟೆಡೇ ಅನಿಸುತ್ತೆ ಗುರು. ಇರೊಳಗಡೆ ಇರೋದೆಲ್ಲ ಬಂಗಾರ ಇರೋಲ್ಲ. ಯಾರು ಗುರು ಒಂದು ಬಿಲ್ಡಿಂಗ್ ಫುಲ್ಲು ಬಂಗಾರದಿಂದ ಮಾಡ್ತಾರೆ, ಒಂದು ಗೋಲ್ಡ್ ಪ್ಲೇಟೆಡಿಂದ ಇಲ್ಲ ಪೈಂಟಿಂಗ್ ಥರ 25 ಕ್ಯಾರೆಕ್ಟರ್ ಗೋಲ್ಡ್. ನೋಡಿ ಎಲ್ಲಿ ಕಾಣಿಸ್ತಾರೆ ಗೋಲ್ಡು ಇಂದನೇ ಕಲರ್ ಮಾಡಿದ್ದಾರೆ. ಇದ್ರೊಳಗೆ ಹೋಟ್ಲ್ ಮಾತ್ರನೇ ಅಲ್ವಾ, ಶಾಪ್ಸ್ ಇದ್ದಾವೆ. ಬಟ್ಟೆ ಅಂಗಡಿಗಳು, ಜ್ಯುವೆಲ್ಸು, ವಾಚಸ್, ಎಲ್ಲ ಥರ ಶಾಪ್ಸ್ಗಳಿರ್ತವೆ ನೋಡಿ ಈ ಥರ. ಅದ್ರೊಳಗೂ ಗೋಲ್ಡ್ ಕಲರ್ ಇರ್ತವೆ ಎಲ್ಲ. ಗೋಲ್ಡ್ ಬಿಟ್ಟು ಇನ್ನೇನಿಲ್ಲ ಗುರು ಇಲ್ಲಿ, ಎಲ್ಲ ಗೋಲ್ಡಿಂದನೇ ಮಾಡ್ತಾರೆ. ನೋಡ್ರಿ ಮೇಲೊಂದು ವಾಚ್ ಹಾಕಿದ್ದಾರೆ, ಆ ವಾಚನ್ನು ಗೋಲ್ಡಲ್ಲಿ ಹಾಕಿದ್ದಾರೆ. ಲಿಫ್ಟ್ ಗುರು, ಇದು ಲಿಫ್ಟ್ ಏನಿದು ಹಿಂಗಿದೆ ಸ್ವಾಮಿ. ಎಲಿವೇಟ್ರು ಇದು ಗೋಲ್ಡ್ ಪ್ಲೇಟೆಡೇ ಮಾಡಿದ್ದಾರೆ. ನನ್ನ ಲೈಫಲ್ಲಿ ಈ ಥರ ನೋಡಿಲ್ಲ ಅವರು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಮಾತ್ರ ಇದು. ಇದ್ರಲ್ಲಿ ಹೋಗ್ತೀವಿ ನಾವು ಇವಾಗ. 25th ಫ್ಲೋರು ಗೋಲ್ಡ್ ಎಲಿವೇಟ್ರಲ್ಲಿ ಹೋಗ್ತೀವಿ. ಬಾ ಏನು ಮಾಡೋಣ ಗುರು. ಇದಕ್ಕೆ ಇಷ್ಟು ಒಂದು ದಿನಕ್ಕೆ 20 ಲಕ್ಷ ಅಂತೆ ಆ ಸೂಟು. ಹೋಗೋಣ ಬನ್ನಿ. ಇವಾಗ 25ನೇ ಫ್ಲೋರಲ್ಲಿ ಇದ್ದೀವಲ್ಲ, ಕೆಳಗೆ ಅಲ್ಲೆಲ್ಲೋ ಇದ್ದಿದ್ದು ಕೆಳಗೆ ಲಾಬಿಯಲ್ಲಿ, ಅಲ್ಲಿಂದ ಲಿಫ್ಟಿಂದ ಬಂದು ನೋಡಿ ಆ ಮ್ಯಾಟ್ಗಳು ನೋಡ್ರಿ ಎದ್ದು ಕಾಣಿಸ್ತೆ ಗುರು. ಇದಕ್ಕೆ ಇವರು ಒಂದೊಂದು ಪಾರ್ಟ್ಸೂ ಒಂದೊಂದು ಇಂಟೀರಿಯರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು. ಎಲ್ಲ ಗೋಲ್ಡ್ ಪ್ಲೇಟೆಡ್ ಅನಿಸುತ್ತೆ. ಕೆರೆದುಕೊಂಡು ಎತ್ಕೊಂಡು ಹೋಗ್ಬಿಡ್ತಾ ಇದ್ರು. ಇದೇನ ಒರಿಜಿನಲ್ ಗೋಲ್ಡ್ ಆಗಿದ್ದೀರ ಅಲ್ವಾ? ಹಾಂ, ಎಂಟ್ರಿ ಇದೆ. ಯಾವುದಿದು? ರಾಯಲ್ ಸೂಟ್. ಅಬ್ಬಾ ಕಣ್ಣು ತಿರುಗ್ತಾ ಇದೆ ಗುರು. ಏನು ಗುರು, ಎಲ್ಲ ಗೋಲ್ಡಲ್ಲೇ ಮಾಡೋರಲ್ಲ ಗುರು. ಈ ಥರ ಮನೆಯಲ್ಲಿ ಯಾರನ್ನ ಹೋಟ್ಲಲ್ಲಿ ರೂಮಲ್ಲಿ ಇರಬೇಕಂದ್ರೆ ಕಾಮೆಂಟ್ ಮಾಡಿ ನೋಡೋಣ, ಯಾರ್ಯಾರಿಗೆ ಆಸೆ ಐತೆ ಅಂದ್ಬಿಟ್ಟು. ಏನು ಗುರು ಹಿಂಗೈತೆ, ಇಷ್ಟು ಲಕ್ಸುರಿ. ಬಾಕ್ಲ ಹ್ಯಾಂಡ್ಲೂ ಗೋಲ್ಡ್ ಪ್ಲೇಟೆಡೆ, ಎಲ್ಲ ಗೋಲ್ಡಲ್ಲೇ ಮಾಡೋರು. ಇದು ಇದೂ ಗೋಲ್ಡ್ ಪ್ಲೇಟೆಡ್ ಅಲ್ಲ ಗುರು. ಹೋಟ್ಲೆ ಕ್ರಿಸ್ಮಸ್ ಫ್ಲೇವರಲ್ಲಿ ಮಾಡಿಬಿಟ್ಟಿದ್ದಾರೆಲ್ಲ. ಎಲ್ಲ ಸೈಡ್ ಈ ಥರ ಗ್ರೀನ್ ಲೈಟಿಂಗ್ಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಬೆಡ್ರೂಮ್ ಹೆಂಗಿದೆ, ಹಾಲ್ ಹೆಂಗಿದೆ ಎಲ್ಲ ನೋಡೋಣ ಬನ್ನಿ ಇವಾಗ. ಯಾವ ಕಡೆ
ಇನ್ನು ಒಂದು ಎಕ್ಸಿಬಿಷನ್ ಥರ ಮಾಡ್ಬಿಟ್ಟಾರಲ್ಲ ಗುರು ಇದು. ಅಲ್ಲ ಮೊದಲು ಕಾಲದಲ್ಲಿ ನೋಡ್ರಿ ಹೆಂಗೆ ಇಟ್ಕೊಂಡಿದ್ರು ಹಾಲು, ಎಷ್ಟು ದೊಡ್ಡ ಒಳ್ಳೆ ಮದುವೆ ಸೆಟ್ ಇದ್ದಂಗೆ ಐತಲ್ಲ ಗುರು ಇದು. ಸೋಫಾಗಳೆಲ್ಲ ನೋಡ್ರಿ ಹೆಂಗೈತೆ ಅಲ್ಲ. ಆ ಕಾಲದಲ್ಲಿ ರಾಯಲ್ ಲಕ್ಸುರಿ ಲೈಫ್ನ ಎಂಜಾಯ್ ಮಾಡ್ತಾಯಿದ್ರು ಇವರೆಲ್ಲ. ಇಷ್ಟು ದೊಡ್ಡ ಒಳ್ಳೆ ಮದುವೆ ಸೆಟ್ಟಿಂಗ್ ಐತೆ. ಆ ಕಾಲದಲ್ಲಿ ನೋಡ್ರಿ ಲಕ್ಸುರಿ ಅಂದರೆ ಹಿಂಗಿದ್ದು ಗೋಲ್ಡ್ ಎಂಜಾಯ್ ಮಾಡ್ತಾಯಿದ್ದೀರ ಅಂದರೆ ಹಿಂಗೆ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದು ಬೆಡ್ಡು, ಇದು ರೊಟೇಟ್ ಆಗಬೇಕಲ್ಲ, ಯಾಕೆ ರೊಟೇಟ್ ಆಗ್ತಾಯಿಲ್ಲ? ಈ ಬೆಡ್ ರೊಟೇಟ್ ಆಗೋದು ನೋಡಿದ್ದೀನಿ ನಾನು. ಇದು ಫುಲ್ ಗೋಲ್ಡ್ ಪ್ಲೇಟೆಡೇ ಮಾಡಿದ್ದಾರೆ, ಎಲ್ಲ ಗೋಲ್ಡ್ ಪ್ಲೇಟೆಡ್, ಎಲ್ಲ ಗೋಲ್ಡ್ ಪ್ಲೇಟೆಡ್, ಸಬಿ ಕುಚ್ಚು ಏನು ಬಿಟ್ಟಿಲ್ಲ. ಸೊ ಇದು ವಾರ್ಡ್ರೋಬು, ಏನೇನು ಇಕ್ಕೊಂಡವ್ರ ಗೋಲ್ಡು, ಕೆ ಜಿ ಗೋಲ್ಡ್ಸ್ ಏನಿಲ್ಲ ಗುರು. ಒಂದು ಮಿರರು, ಕಬೋರ್ಡ್ ಟೈಪು ವುಡ್ಡಲ್ಲೇ ಮಾಡೋರು ಅದನ್ನು. ವಾಶ್ರೂಮ್, ಇದ್ರ ಬಗ್ಗೆ ಬೇಜಾನ್ ಕೇಳಿದ್ದೆ. ವಾಶ್ರೂಮ್ ಹಂಗಿರುತ್ತೆ ಬನ್ನಿ ನೋಡೋಣ. ಓ ಇದರಲ್ಲಿ ಫುಲ್ ಇದರಿಂದ ಗೋಲ್ಡ್ ವಾಟ್ರ್ ಬರುತ್ತೆ, ಇಲ್ಲೇ ನಾರ್ಮಲ್ ವಾಟ್ರೇ ಬರ್ತೈತೆ. ಗೋಲ್ಡಲ್ಲಿ ಏನನ್ನ ಬರುತ್ತಾ ಅಂದ್ಕೊಂಡಿದ್ದೆ. ಪರ್ಫ್ಯೂಮ್ಗಳು ಅದು ಇದು, ಮೇಕಪ್ ಮಾಡ್ಕೊಳಕ್ಕೆಲ್ಲ ಇಕ್ಕೊಂಡ್ರೆ ಲಕ್ಸುರಿ ಫೀಲು. ಮಿರರಿಂದ ಇಲ್ಲಿ ಮೇಕಪ್ ಮಾಡ್ಕೊಳಕ್ಕೆ. ಸೊ ಇದು ಬಾತ್ ಟಬ್, ಜಕೂಸಿನ ಇರ್ಬೋದು, ಮೇ ಬಿ ಜಕೂಸಿನೇ ಅನಿಸುತ್ತೆ. ಇದನ್ನು ಗೋಲ್ಡ್ ಕಲರ್ ಬರೋಂಗೆ ಮಾಡಬೇಕಾಯ್ತು, ಇಂಜಿನಿಯರ್ ತಪ್ಪು ಮಾಡಿಬಿಟ್ರು. ವೈಟ್ ಕಲರ್ ಬಂದೈತೆ, ಆ ಫೀಲ್ ಬರ್ತಾಯಿತ್ತು. ವಾಶ್ರೂಮ್ ಜೆಟ್ ಸ್ಪ್ರೇ ಒಂದು ಗೋಲ್ಡಲ್ಲಿ ಮಾಡವ್ರೆ, ಅದು ಬಿಟ್ಟರೆ ಇನ್ನೇನಿದೆ? ಇನ್ನೇನಿಲ್ಲ. ಇದು ಗೋಲ್ಡಲ್ಲಿ ಅಷ್ಟೇ. ಟಿಶ್ಯೂ ಪೇಪರು ಗೋಲ್ಡಲ್ಲಿ ಐತಾ? ನೋಡ್ರಿ, ನಾನು ಅವಾಗಿಂದ ಬರೀ ಗೋಲ್ಡ್ ಪ್ಲೇಟೆಡ್. ಅದು ಶವರ್ ಮಾಡ್ಕೊಳಕ್ಕೆ ಫುಲ್ ರೂಮ್ ಗೋಲ್ಡ್ ಕಲರಲ್ಲೇ ಕಾಣಿಸ್ತೈತಲ್ಲ ಗುರು. 7 ಸ್ಟಾರ್ ಹೋಟ್ಲ್ ಅಂದರೆ ಸುಮ್ಮನೆನಾ? ಹಾಂ, ಬನ್ನಿ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಇದು ಒಂದು ಬೆಡ್ರೂಮು, 2 ಬೆಡ್ರೂಮ್ ಫ್ಲ್ಯಾಟ್ ಇದ್ದಂಗೆ ಇದು. ಇದು ಸಿಂಗಲ್ ಬೆಡ್ರೂಮು, ಅದು ಬೆಡ್ರೂಮ್. ಮೊದಲು ಇರ್ತಾಯಿದ್ರು ರಾಜರು, ಇವಾಗ ಯಾರು ಇರ್ತಾಯಿದ್ದಿಲ್ಲ. ಲೆಕ್ಕ ಹಾಕಿ 1999 ಕಟ್ಟಿರೋದು. ನಾನಿವಾಗ ಕಾಸು ಕೊಟ್ಟಿರೋದು ಇದಕ್ಕೆ ಎಷ್ಟು ಗೊತ್ತಾ? ಒಂದು ಟೂರ್ಗೆ 6,500. ಅಂದರೆ ಲೆಕ್ಕ ಹಾಕಿ ದಿನಕ್ಕೆ ಎಷ್ಟೋ ಲಕ್ಷ ಜನ ಬರ್ತಾರೆ. ಎಷ್ಟು ಕೋಟಿ ಮಾಡಿರ್ತಾರೆ ಈ ಹೋಟ್ಲವ್ರು ದುಡ್ಡು, ಎಷ್ಟು ಕೋಟಿ ಮಾಡಿರ್ತಾರಲ್ವ. ಭಯಂಕರ ಕೋಟಿ ಮಾಡಿರ್ತಾರೆ. ಹಾಂ, 1900 ಆಲ್ಮೋಸ್ಟು 21 ವರ್ಷ ಆಗೈತೆ ಈ ಬಿಲ್ಡಿಂಗ್ ಕಟ್ಟಿ, ಅಲ್ಲ ಈ ಹೋಟ್ಲು ಕಟ್ಟಿ. ಇದು ಸೆಕೆಂಡು, ಏನು ಹೇಳಿ ಸೆಕೆಂಡು. ಇದು ತಿರುಗಬೇಕು, ಯಾಕೆ ತಿರುಗ್ತಾಯ್ತಲ್ಲ? ಎಕ್ಸ್ಕ್ಯೂಸ್ ಮಿ ಬ್ರದರ್, ಇಟ್ ವಿಲ್ ನಾಟ್ ರೋಟೇಟ್? ಇಟ್ ವಿಲ್ ರೋಟೇಟ್? ಇಟ್ ವಿಲ್ ರೋಟೇಟ್? ಯಾಕೆ ರೋಟೇಟ್ ಆಗ್ತಾಯಿಲ್ಲ? ರೋಟೇಟ್ ಆಗ್ತಾಯಿಲ್ಲ ಗುರು. ದೇ ಹ್ಯಾವ್ ಎನಿ ಸ್ವಿಚಸ್ ಫಾರ್ ರೊಟೇಟಿಂಗ್ ಬ್ರದರ್? ದೇ ಹ್ಯಾವ್? ಓಕೆ. ಓ, ಒಂದು ಬಟನ್ ಹಾಕಿದ್ರೆ ಇವಾಗ ತಿರುಗುತ್ತೆ. ಬಾ. ಅವಾಗ ರಾಜ ರಾಣಿ, ನಾವು ರವಿ ಸರ್ ಅವರು ಫಿಲಮ್ಗಳು ನೋಡಿದ್ರಲ್ಲ ಅವಾಗ, ಆ ಕಾಲದಲ್ಲಿ ಬೆಡ್ಡಿಂಗ್ ರೊಟೇಟ್ ಆಗ್ತಾ ಇರೋದು. ಇವಾಗ ನೋಡ್ತಾ ಇದ್ದೀವಿ ನೋಡಿ. ಅಣ್ಣನ ಕೇಳಿಸ್ಬಿಟ್ಟು ಹಾಕ್ಸ್ದೆ, ಹೆಂಗೆ ರೊಟೇಟ್ ಆಗ್ತೈತೆ ತೋರ್ಸೋಣ ಅಂದ್ಬಿಟ್ಟು. ಓಹೋ, ಹಿಂಗೆ ರಾಣಿ ರಾಜ ಕುತ್ಕೊಂಡು ಹಿಂಗೆ ರೊಟೇಟ್ ಹಾಕ್ಕೊಂಡು ಈ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಅವ್ರ ಟೈಮು. ವಾವ್, ಈ ಟಿ ವಿ ವರ್ಕ್ ಆಗುತ್ತೆ ಗುರು. ಇಲ್ಲಿದೆಯಲ್ಲ ಟಿ ವಿ, ಈ ಟಿ ವಿ ವರ್ಕ್ ಆಗುತ್ತೆ. ಅದು ಓಕೆ ಈ ಜನ್ರೇಷನ್ಗೆ. ಇಲ್ಲಿ ಈ ಕಡೆ ಏನಿದೆ? ಇದು ಒಂದು ವಾರ್ಡ್ರೋಬ್ ಥರ ಅಷ್ಟೇ, ಚಿಕ್ಕದು. ಈ ಕಡೆ ಏನಿದೆ ಬನ್ನಿ ನೋಡೋಣ. ಇದು ವಾಶ್ರೂಮಾ? ಬಾ ಏನು ಗುರು ಹಿಂಗೈತೆ? ಇದು ಬೆಂಕಿ ಗುರು, ನಾನು ಯಾವತ್ತೂ ಲೈಫಲ್ಲಿ ಈ ಥರ ನೋಡಿಲ್ಲ. ಅದು ಸ್ವಲ್ಪ ಶೈನಿಂಗ್ ಕಮ್ಮಿ ಇತ್ತು, ಇದು ಯಾಕೆ ಹಿಂಗೆ ಕಾಣಿಸ್ತಾ ಇದೆ? ತುಂಬ ಶೈನಿಂಗ್ ಸೂಪರಾಗಿ ಕಾಣಿಸ್ತಾ ಇದೆ ನೋಡ್ರಿ. ಜಕೂಸಿ ಅವಾಗ ನೋಡಿ ಫುಲ್ ಆಗಿದೆ. ಸೇಮ್ ವಾಶ್ರೂಮೇ, ಆದರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನ ವಾಶ್ರೂಮ್ನ ಮೇಂಟೈನ್ ಮಾಡಿದ್ದೀನಿ ಅಂತ ಇದ್ದೀನಿ. ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಆ ಗೋಲ್ಡ್ ಫೀಲು. ನೋಡ್ತಾ ಇದ್ದೀರಲ್ವಾ? ಸೊ ಇದೇ ಬೆಡ್ರೂಮ್ ಮೈನು. 20 ಲಕ್ಷ ಕೊಟ್ಟು ಒಂದು ಬೆಡ್ರೂಮು ತೊಗೊಂಡು ಒಂದು ಹೋಟ್ಲಲ್ಲಿ ಇರ್ಬೋದು ಅಂದರೆ ಹಿಂಗಿರುತ್ತೆ ಗುರು. ಇವಾಗ ನಾವೇನು ನೋಡಿದ್ರೋ ಹಿಂಗಿರುತ್ತೆ, ಈ ಥರ ರಾಯಲ್ ಫೀಲ್ ಬರುತ್ತೆ. ನನಗೇನೋ 20 ಲಕ್ಷ ತುಂಬ ಅಷ್ಟು ಕೊಡ್ಬೋದಾ? ಕಾಮೆಂಟ್ ಮಾಡಿ ನೋಡೋಣ. 20 ಲಕ್ಷ ಇವಾಗ ಏನು ನೋಡಿದ್ರು ವೀಡಿಯೋದಲ್ಲಿ ಇದೇ ನಿಮ್ಗೆ ಏನು ಫೀಲ್ ಆಯಿತೋ ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಈ ಹೋಟ್ಲು. ಇದಕ್ಕೆ 20 ಲಕ್ಷ. ನಮ್ಮಂಥವ್ರಿಗೆ 20 ಲಕ್ಷ ಇದ್ದರೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನೇನೋ ನಾನು ಮಾತ್ರ. ನೀವು ಹಂಗೆ ಸೆಟ್ಲ್ ಆಗ್ಬಿಡ್ತೀರಾ? ಅಲ್ಲ ಗುರು, 20 ಲಕ್ಷ ಕೊಡಂತ ಏನೈತೆ? ನನಗೆ ಕೆಳಗಿಂದ ಮೇಲಿಗೆ ಬಂದಪ್ಪ, ಲಿಫ್ಟ್ ತೊಗೊಂಡು ಮೇಲಿಗೆ ಬಂದಿದ ತಕ್ಷಣ ಆ ಎಕ್ಸೈಟ್ಮೆಂಟ್ ಇದ್ದಿದ್ದೆಲ್ಲ ಮೇಲೆ ಬಂದು ಎಲ್ಲ ನೋಡಿದ್ಮೇಲೆ ಒಂದು 5 ನಿಮಿಷ ಇತ್ತು ಅಷ್ಟೇ ಎಕ್ಸೈಟ್ಮೆಂಟು. ಆ ಎಕ್ಸೈಟ್ಮೆಂಟ್ ಹೋಗ್ಬಿಡ್ತು. ಆ 5 ನಿಮಿಷ ಎಕ್ಸೈಟ್ಮೆಂಟ್ಗೆ 20 ಲಕ್ಷ ಖರ್ಚು ಮಾಡಬೇಕಾ ನಾವು ಬೇರೆ ಕಾಪಾಡಬೇಕು. ಡಿಸೈನ್ ಮಾತ್ರ, ಈ ಡಿಸೈನ್ ಇಂಟೀರಿಯರ್ ಡಿಸೈನ್ ಸೆಲೆಕ್ಷನ್ನು ಕಲರು ಎಲ್ಲ ಇಂಜಿನಿಯರ್ಗೆ ಮಾತ್ರ A ಕ್ಲಾಸ್ ಮಾಡಿದ್ದಾರೆ, ಮತ್ತು A1 ಕ್ಲಾಸ್. Did you like it? 780 mètres carrés. Yes? Did you like it? If you get a chance, will you be here? Yes? ಓಹ್, ಇರ್ತೈತಂತಪ್ಪ. 20 ಲಕ್ಷ ಕೊಟ್ಟು
ಸೊ ಇದನ್ನೆಲ್ಲ ಗೋಲ್ಡ್ ಪ್ಲೇಟೆಡ್, ಇದು ಗೋಲ್ಡ್ ಪ್ಲೇಟೆಡೇ. ರಾಜರಿಗೆ ಮಾತ್ರ ಲಕ್ಸುರಿ ಫೀಲ್ ಬರುತ್ತೆ ಮಾತ್ರ ಇದನ್ನ ಇಳ್ಕೊಂಡು ನಡೀತಾ ಇದ್ರೆ ಅಲ್ವಾ. ನೋಡ್ರಿ ಹೆಂಗೈತೆ. ಸೊ ದಟ್ಸ್ ವೇ ದಟ್ ವೇ ಥ್ಯಾಂಕ್ ಯು. ಸೊ ದಿಸ್ ಈಸ್ ಅ ಡೈನಿಂಗ್ ಹಾಲ್, Dining room and library. Dining hall. Time and then we exit to open. that way. Thank you. Oh, this is the dining area. This is where the kings have food. Yes. ಇಲ್ಲಿ ರಾಜರು ಕುತ್ಕೊಂಡು ತಿಂತಾ ಇದ್ದ ಜಾಗ ಗುರು ಇದು ಡೈನಿಂಗ್ ಹಾಲು. ಚೇರುಗಳು ಉದ್ದುದ್ದ ಐತೆ, ಅದು ಬಿಟ್ಟರೆ ಇನ್ನೇನಿದೆ? ಎಸ್ 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 ಅನ್ಬೇಡಮ್ಮ ಸಾಕು. ಲೈಬ್ರರಿ. ಸೊ ಇದು ಲೈಬ್ರರಿ. ಬಾ 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 ಬಾ. ಆ ಕಲರ್ಫುಲ್ನೆಸ್ ನೋಡ್ರಿ, ಎಲ್ಲಿ ನೋಡಿದ್ರೂ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ವಾಟ್ ಯು ಸೇ? ಎಸ್ ಎಸ್ ಅಂತಿದೆ ಮಗು. ಎಸ್ 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 ಎಸ್. ಯು ಆರ್ ಫ್ರಮ್ ವಿಚ್ ಕಂಟ್ರಿ? ಯು ಆರ್ ಫ್ರಮ್ ವಿಚ್ ಕಂಟ್ರಿ? ನಾಟ್ ಎಸ್. ಯಾವ ಊರಿಂದ ಬಂದಮ್ಮ? ಯಾವ ದೇಶದಿಂದ ಬಂದಿದ್ಯಾ ನೀನು? ನಾಟ್ ಎಸ್. ಫ್ರಮ್ ವಿಚ್ ಕಂಟ್ರಿ ಯು ಆರ್? ವಾಟ್ಸ್ ಯುವರ್ ಕಂಟ್ರಿ ನೇಮ್? ಯು ಡೋಂಟ್ ನೋ? ಯು ಡೋಂಟ್ ನೋ ಯುವರ್ ಕಂಟ್ರಿ ನೇಮ್? ದಟ್ಸ್ ಬ್ಯಾಡ್. ನೋಡಿ ಲೈಬ್ರರಿ ಇದು. ಇದು ಚಿಕ್ಕ ಲೈಬ್ರರಿನಾ? ಅಲ್ಲ ಗುರು, ದೊಡ್ಡ ಲೈಬ್ರರಿನೇ. ಇಲ್ಲೇ ಬಾರ್ಸ್ ಹಾಕ್ಬಿಟ್ಟಿದ್ದಾರೆ, ಇದ್ರ ಮೇಲೆ ಎಂಟ್ರಿ ಆಗ್ಬಾರ್ದು. ಮ್ಯಾಟೇ ನಮಗೆ ಇದು ಫುಲ್ಲು ಏನು ಕಾಣಿಸ್ತಾ ಇದೆ, ಈ ಮ್ಯಾಟ್ ಎದ್ದು ಕಾಣಿಸ್ತಾ ಇದೆ, ಆ ಗೋಲ್ಡ್ ಕಲರ್ ಎದ್ದು ಕಾಣಿಸ್ತಾ ಇದೆ, ಗೋಲ್ಡ್ ಪ್ಲೇಟೆಡ್ ಅಲ್ವಾ? ನಿಜ ಅಲ್ವಾ? ಏನು ಮಜಾ ಇಲ್ಲ ಬಿಡಿ. ಇವಾಗ ಇವೆಲ್ಲ ನಮಗೆ ಏನೋ ಸುಮ್ಮನೆ ಫ್ಯಾನ್ಸಿ ಅನಿಸುತ್ತೆ ಅಷ್ಟೇ. ಎಲ್ಲ ಒಂದು 2 ನಿಮಿಷ 3 ನಿಮಿಷ ಎಕ್ಸೈಟ್ಮೆಂಟು ಅಂಥದ್ದು ಏನೈತೆ. ಈ ಕಡೆ ಎಕ್ಸಿಟ್, ಇದು ಎಕ್ಸಿಟ್ ಹೋಗ್ಬಿಟ್ರೆ ಈ ಕಡೆ ಅಷ್ಟೇ. ನಾವು ಇನ್ನೇನು ಇದ್ರಲ್ಲಿ ನೋಡೋಕ್ಕೆ ಬನ್ನಿ, ಇನ್ನೂ ಸ್ವಲ್ಪ ನೋಡ್ಕೊಂಬರೋಣ ಆ ಕಡೆ. ಗ್ಲಾಸು ಇದು ಗೋಲ್ಡ್ ಪ್ಲೇಟೆಡೆಲ್ಲ ಮಾಡಿದ್ದಾರೆ ಅಷ್ಟೇ. ಸ್ಪೂನ್ಸು, ಫೋರ್ಕು, ಗ್ಲಾಸು. ಇದೇನು ಗುರು ಖರ್ಚು ಹಿಂಗಿಕ್ಕಿದ್ದಾರೆ ಬುರ್ಜ್ ಖಲೀಫಾ ಥರ ಅಲ್ವಾ? ದಟ್ಸ್ ಎಕ್ಸಿಟ್. ಓಕೆ, ಥ್ಯಾಂಕ್ ಯು. ಈ ಕಡೆಯಿಂದ ಎಕ್ಸಿಟ್ ಆಗೋಣ ಬನ್ನಿ. ಇಷ್ಟೇ ಗುರು 7 ಸ್ಟಾರ್ ಹೋಟ್ಲು. ಹಾಂ, ಇದೇನು ನೋಡಿದ್ರು? ಸೊ ಇಷ್ಟು 7 ಸ್ಟಾರ್ ಹೋಟ್ಲು. ಸೊ ಇವಾಗ ನಾವು ವಾಪಸ್ಸು ಮನೆಗೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. 7 ಸ್ಟಾರ್ ನೋಡ್ಸಿದ್ದೀನಿ ಹೋಟ್ಲಲ್ಲಿ, ಒಂದು ಗೋಲ್ಡ್ ಕ್ಯಾಪುಚಿನೋನು ಕುಡಿದು ನೋಡಿದ್ದೀನಿ. ಸೊ ನನಗೆ ಎಷ್ಟು ಬಿತ್ತಂದರೆ ಈ ಟೂರ್ಗೆ 6,500 ಪ್ಲಸ್ಸು 3,500, ಆಲ್ಮೋಸ್ಟು 6,500, ಒಂದು 3,500 ಎಷ್ಟು ಬಿತ್ತು ನನಗೆ? 10,000 ಆಯಿತು ಇದಕ್ಕೆ. ಫಿನಿಶ್? ಫಿನಿಶ್? ಬೋತ್ ಸೈಡ್ ಫಿನಿಶ್. ಓಕೆ ಗೋ. ಓಕೆ. ನಾನೇ ಅನಿಸುತ್ತೆ ಗುರು ಇಷ್ಟು ಬೇಗ ಫಾಸ್ಟ್ ಮಾಡೋಕ್ಕೆ ಬಂದಿರೋದು. ಎಲ್ಲರೂ ಇನ್ನೂ ನೋಡ್ತಾ ಅವ್ರೆ ಆ ಕಡೆ ಎಲ್ಲ. ಐಲ್ಯಾಂಡ್, ಒಂದು ಚಿಕ್ಕ ಐಲ್ಯಾಂಡ್ ಮಾಡಿಕೊಂಡು ಅದ್ರ ಮೇಲೆ ಈ 7 ಸ್ಟಾರ್ ಹೋಟ್ಲನ್ನ ಕಟ್ಟಿದ್ದಾರೆ. ಸೊ ಈ ಕಲ್ಲುಗಳು ಹಾಕಿದ್ದಾರೆ ನೋಡಿ, ಈ ಥರ ವೈಟ್ ಕಲ್ಲುಗಳು, ಮಣ್ಣು ಎಲ್ಲ ಮಿಕ್ಸ್ ಮಾಡಿ. ಆ ನೀರು ನೋಡಿ, ಆರ್ಟಿಫಿಷಿಯಲ್ ಗುರು. ಎಲ್ಲ ಮನುಷ್ಯರು ಮಾಡಿರೋದು, ಎಲ್ಲ ನಮ್ಮಂಥವ್ರು ಮನುಷ್ಯರಿಗೆ ಎಷ್ಟು ಎನರ್ಜಿ, ದಮ್ಮು ಎಲ್ಲ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಮಗೆ. ಸೊ ಈ ಥರ ಒಂದು ಸ್ಟ್ರಕ್ಚರ್ನ ಕಟ್ಟಿ, ನೀರ ಮೇಲೆ ಒಂದು ಐಲ್ಯಾಂಡ್ನ ಕಟ್ಟಿ, ಅದ್ರ ಮೇಲೆ ಒಂದು 7 ಸ್ಟಾರ್ ಟಾಪ್ ನಂಬರ್ 1 ಹೋಟೆಲ್ನ ಕಟ್ಟೋದು ಸುಮ್ಮನೆ ಅಲ್ವಾ ಗುರು? ಆ ಇಂಜಿನಿಯರ್ಗೊಂದು ದೊಡ್ಡ ಸಲಾಮ್ ಹೊಡಿಬೇಕು ನಾವು. ಯಾರ್ಯಾರು ಗೆಸ್ಟ್ಗಳು ಇರ್ತಾರೋ ಅವ್ರಿಗೆ ಟ್ಯಾಕ್ಸಿ ಬೇಕಂದರೆ ಇಲ್ಲಿ ಒಂದು ಸರ್ವಿಸ್ ಕೊಡ್ತಾರೆ. ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ BMW ಇಂದ ಸ್ಟಾರ್ಟ್ ಆಗುತ್ತೆ ಗುರು. ನೋಡಿ, BMW ಕಾರ್ ಬೇಕಾ ನಿಮಗೆ? ಈ ಹೋಟ್ಲಲ್ಲಿ ಒಳಗಿದ್ರೆ ಟ್ಯಾಕ್ಸಿಗಳು. ರೋಲ್ಸ್ ರೈಸು ಗೋಸ್ಟ್ ಅನಿಸುತ್ತೆ, ಇದು ಇರ್ಬೋದು ಗುರು, ರೋಲ್ಸ್ ರೈಸ್ ಗೋಸ್ಟು. ಸೊ ಇದು BMW X5 ಅನಿಸುತ್ತೆ. ಬೆನ್ಸು. ಈ ಕಡೆ ಬಂದ್ರಿ ಸೂಪರ್ ಕಾರ್ಸಿಗೆ ಬಂದ್ರಿ ಲ್ಯಾಂಬೋ. ಏನು ಹೇಳಿ? ಲ್ಯಾಂಬೋ, ರೆಡ್ ಲ್ಯಾಂಬೋ. ನೆಕ್ಸ್ಟು ಫೆರಾರಿ. ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ದುಬೈಲೇ ಸಾಲಲ್ಲ ಗುರು. ನೋಡಿ, ಅಲ್ಲ ಟ್ಯಾಕ್ಸಿಗೆ ಕಾರ್ಗಳು ಇಕ್ಕೊಂಡವ್ರು ಅಂದರೆ ಲೆಕ್ಕ ಹಾಕಿ ಗುರು. ಇದರಲ್ಲಿ ನಿಮಗೆ ರೈಡ್ಗಳು ಬರ್ತವೆ ಬೇಕಂದರೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಲಾಸ್ಟ್ ಒಂದ್ಸಲಿ ಫೆರಾರಿ ನೋಡ್ಕೊಂಬಿಡಿ.